ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. 2 ಡೇಸ್ ಆಯಿತು ಆಲ್ರೆಡಿ ನಾನು ವಿಡಿಯೋ ಹಾಕಿ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಕಂಟಿನ್ಯೂ. ನಾನಿವತ್ತು ಹೋಗಿರೋದು ಜಿ ಮಾರ್ಟ್ಗೆ, ನಮ್ಮೂರಲ್ಲಿರೋ ಜಿ ಮಾರ್ಟ್ಗೆ. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಮಕ್ಳಿಗೆ ಸ್ವಲ್ಪ ವಾಟರ್ ಬಾಟ್ಲು ಮತ್ತು ಮಾಪು ಪೊರ್ಕೆ ಅವೆಲ್ಲ ಬೇಕಾಗಿತ್ತು, ಹಾಗಾಗಿ ಹೋಗಿದ್ದೀವಿ. ಟಾಯ್ಸ್ ನೋಡಿ ಚೆನ್ನಾಗಿದೆ ಇವೆಲ್ಲ, ತುಂಬ ಚೆನ್ನಾಗೈತೆ. ನನ್ನ ಮಗನಲ್ಲಿ ನೋಡಿ ಮಕ್ಳಿಗೆ ಮತ್ತು ಬಾಕ್ಸ್ಗೆ ಲಂಚ್ ಬಾಕ್ಸ್ ಬೇಕಂತ ನ್ಯಾಪ್ಸ್ಕಿನ್ ಬೇಕಾಗಿತ್ತು, ಹಂಗಾಗಿ ಹೋಗಿದ್ವಿ. ಅಲ್ಲಿ ಯಾಕೋ ಇಷ್ಟ ಆಗಿಲ್ಲ, ಆದರೂ ಒಂದು 6 ಪೀಸ್ ತಗೊಂಡ್ವಿ, ಚೆನ್ನಾಗಿತ್ತು. ಡೈಲಿ 2 ಬೇಕು, 4 ಬೇಕು ಡೈಲಿ. ಒಂದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಮತ್ತು 2 ಲಂಚ್ ಬಾಕ್ಸ್ ಕೆಳಗಡೆ ಇಡೋಕ್ಕೆ. ಮಕ್ಕಳಿಗೆ ಎಷ್ಟು ಖರ್ಚಿಪ್ಪಿದ್ರೂ ಸಾಲಲ್ಲ. ಇನ್ನಿವೆಲ್ಲ ಆರ್ಟಿಫಿಷಿಯಲ್ದು ಫ್ರೂಟ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮು ತಗೊಂಡ್ವಿ. ನನ್ನ ಮಗನು ಇನ್ನೂ ವಾಟ್ರ್ ಬಾಟ್ಲು ಸಪ್ರೇಟ್ ಬೇರೆ ಥರ ಇರೋದು ಬೇಕಂತ ಹೇಳಿದ್ರು, ಅದು ಸ್ಕೂಲಲ್ಲಿ ಅಲೋ ಇಲ್ಲ. ಇನ್ನಿವೆಲ್ಲ ಗಿಫ್ಟ್ ಐಟಮ್ಸು ತುಂಬ ಚೆನ್ನಾಗಿತ್ತು. ಬುದ್ಧ ಸ್ಟ್ಯಾಚ್ಯೂದು, ಕೃಷ್ಣ, ವಿನಾಯಕ ಮತ್ತು ಕುಬೇರ, ವಿವೇಕಾನಂದ ಅವೆಲ್ಲ ತುಂಬಾ ಚೆನ್ನಾಗಿತ್ತು. ರಾಘವೇಂದ್ರ ಸ್ವಾಮಿ, ಕೃಷ್ಣ ಅವೆಲ್ಲ ಗಿಫ್ಟ್ ಐಟಮ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ಯಾರ್ಯಾರು ಆನೇಕಲ್ ರೂರಲ್ಲಿ ಇದ್ದೀರೋ ಅವರೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ. ಆನೇಕಲ್ ಜಿ ಮಾರ್ಟಲ್ಲಿ ಗಿಫ್ಟ್ ಐಟಮ್ಸ್ ಅಂತೂ ಹೇಳಂಗಿಲ್ಲ, ಅಷ್ಟೊಂದು ಚೆನ್ನಾಗೈತೆ. ಇದು ಬುದ್ಧ, ತುಂಬ ಚೆನ್ನಾಗೈತೆ. ಬುದ್ಧ ಸ್ಟ್ಯಾಚ್ಯೂಗಳು ತುಂಬ ಥರ ವೆರೈಟಿ ಇದೆ. ರಾಘವೇಂದ್ರ ಸ್ವಾಮಿದು, ಲಕ್ಷ್ಮೀದು ಮತ್ತು ವಿವೇಕಾನಂದ ಇವು ಚೆನ್ನಾಗಿದೆ. ಜರ್ಮನ್ ಸಿಲ್ವರು ಇವೆಲ್ಲ ತುಂಬ ಚೆನ್ನಾಗಿತ್ತು ಗಿಫ್ಟ್ ಐಟಮ್ಸು. ಬುದ್ಧದಲ್ಲಿ ಮಾತ್ರ ವೆರೈಟಿ ಇತ್ತು. ಮತ್ತು ಕುಬೇರ, ಬಾಬಾ, ಕೃಷ್ಣ ಇವೆಲ್ಲನೂ. ಇದು ವಾಸ್ಗಳು, ಫ್ಲವರ್ ವಾಸ್ ತುಂಬ ಚೆನ್ನಾಗಿತ್ತು. ನಾನು ಫ್ಲವರ್ ವಾಸ್ 2 ತಗೊಳ್ಳೋಣ ಅಂತ ಹೋಗಿತ್ತು, ಜಾಸ್ತಿ ರೇಟ್ ಅಂದ್ಬಿಟ್ಟು ಬಂದುಬಿಟ್ವಿ. ಅದಾದಮೇಲೆ ಮುಗೀತು. ಇನ್ನೂ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು, ಸಾಲ್ಟು ಮತ್ತು ಶುಗರ್ ಅವೆಲ್ಲ ಬೇಕಾಗಿತ್ತು, ಹಂಗಾಗಿ ಬಂದ್ವಿ. ಮಕ್ಳ ಟಾಯ್ಸ್ ಮಾತ್ರ ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇದೇನು ಒಂದು ಸೈಡ್ ಅಲ್ಲ, ಮನೇಲಿ ನನ್ನ ಮಕ್ಳು ತಂದರೆ ಗಿಫ್ಟ್ ಐಟಮ್ಸು ಟಾಯ್ಸ್ದು ತುಂಬಾ ಚೆನ್ನಾಗಿತ್ತು. ಇನ್ನು ಪ್ಯಾನ್ ಒಂದು ಬೇಕಾಗಿತ್ತು ನಮಗೆ, ನೋಡ್ತಾ ಇದ್ವಿ. ನೋಡಿ ಈ ಥರ ಗಿಫ್ಟ್ ಐಟಮ್ಸು, ಹ್ಯಾಂಗಿಂಗ್ ಐಟಮ್ಸು ಚೆನ್ನಾಗಿತ್ತು, ತಗೋಬೋದು. ಅಂದರೆ ರೇಟ್ ಜಾಸ್ತಿ ಇಲ್ಲಿ ಏನಂದರೆ ಇಲ್ಲಿ ಮಾರ್ಟ್ಗಳಲ್ಲಿ ತುಂಬ ರೇಟ್ ಇರ್ತೈತೆ. ಅದೇ ಫುಟ್ಪಾತ್ ಮೇಲೆ ಆದರೆ ಸೇಮ್ ಅದೇ ಐಟಮೇ ಇನ್ನೂ ಕಡಿಮೆ ಇರ್ತೈತೆ. ಏನು ವ್ಯತ್ಯಾಸ ಅಂದರೆ ಇದು ಮಾರ್ಟಲ್ಲಿ ಇರ್ತೈತೆ, ಅದು ಫುಟ್ಪಾತ್ ಮೇಲೆ ಇರ್ತೈತೆ, ಅಷ್ಟೇ ಡಿಫ್ರೆಂಟು. ಬಟ್ ಎಲ್ಲ ಕಡೆನೂ ಒಂದೇ ಇರ್ತೈತೆ. ಇಲ್ಲಿ ಇವರು ಬಾಡಿಗೆ ಕಟ್ಟಬೇಕು, ಅಲ್ಲಿ ಅವರು ಫುಟ್ಪಾತ್ ಮೇಲೆ ಅಂಗಡಿ ಹಾಕ್ಕೊಂಡು ಚಳಿಯಲ್ಲಿರ್ತಾರೆ, ಅವರು ಅಂಗಡಿಯಲ್ಲಿರ್ತಾರೆ, ಅಷ್ಟೇ ಡಿಫ್ರೆಂಟು. ಇವು ಪ್ಲೇಟ್ಸು ತುಂಬ ಚೆನ್ನಾಗಿತ್ತು. 450 ಅಬೌವ್ ಇತ್ತು, 6 ಪೀಸು. ಅದು ಪಿಂಗಾಣಿವು ಗಾಜುದು ಥರ ಇದ್ದಿತ್ತದು. ಉಕ್ಕಿದ್ರೆ ಒಡೆದೋಗ್ತೈತೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಫ್ಲೈಬರ್ ಇರೋ ಅಂಥ ಪ್ಲೇಟು 2 ಬೇಕಾಗಿತ್ತು. ನೋಡ್ತಾ ಇದ್ವಿ, 2 ಪೀಸ್ ಇರಲಿಲ್ಲ, ಅಲ್ಲಿ 6 ಪೀಸ್ವೇ ಇತ್ತು ಎಲ್ಲನೂ. ಹಂಗಾಗಿ ವಾಪಸ್ ಬಂದ್ವಿ, ಬೇರೆ ಅಂಗಡಿಯಲ್ಲಿ ನೋಡೋಣ ಅಂತ. ಐಟಮ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ರೆ, ಆದರೆ ಕಾಸ್ಟ್ಲಿ ಜಾಸ್ತಿ. ಇವರು ಆಲ್ರೆಡಿ ಡಿಸ್ಕೌಂಟು ಮಾಡಿ ಎಲ್ಲ ಹಾಕಿರ್ತಾರೆ, ಅಷ್ಟೇ ರೇಟು. ನೋಡಿ ತಗೊಂಡಿದ್ವಿ ಮಾಪು, ಮನೆ ಉಜ್ಜ ಮಾಪು ಮತ್ತು ಪೊರ್ಕೆ. ಈ ಅಮಾವಾಸ್ಯೆ ಬೇರೆ ಆಗಿತ್ತು,
ಹಂಗಾಗಿ ಉಪ್ಪು ಬೇಕಾಗಿತ್ತು. ಮನೆಗೆ ಉಪ್ಪು ತಂದರೆ ತುಂಬ ಒಳ್ಳೇದು ಅಂದ್ಬಿಟ್ಟು ಉಪ್ಪು ತರಕ್ಕಂತಲೇ ಅರ್ಧ ಹೋಗಿದ್ದು ನಾವು. ಉಪ್ಪು ಮತ್ತು ಸಕ್ಕರೆ ಖಾಲಿಯಾಗಿರೋ ಐಟಮ್ಸು ತರೋಣ ಅಂತ ಹೋಗಿ ತಗೊಬಂದ್ವಿ. ನೀವು ಯಾರಾದರೂ ಆನೇಕಲ್ ರೂರಲ್ ಹತ್ರ ಇದ್ದರೆ ನೀವು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಐಟಮ್ಸು. ಅದಾದಮೇಲೆ ಮಕ್ಕಳ ಬಾಕ್ಸ್ ಫ್ರೂಟ್ಸ್ ಬೇಕಾಗಿತ್ತು, ವೆಜಿಟೇಬಲ್ಸ್ ಬೇಕಾಗಿತ್ತು, ಹೋದ್ವಿ. ಚೆನ್ನಾಗಿತ್ತು. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಥರ ಮಾವಿನ ಹಣ್ಣಿತ್ತು. ಮಾವಿನ ಹಣ್ಣು ಜಾಸ್ತಿ ತಿನ್ನಲ್ಲ. ಅದಾದಮೇಲೆ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಮುದ್ದೆ ಸಾಂಬಾರು ಮಾಡಿ ತಿಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ತರಕಾರಿ ಸಾಂಬಾರು, ರಾಗಿ ಮುದ್ದೆ. ನಿಮಗೂ ಯಾರಾದರೂ ರಾಗಿ ಮುದ್ದೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ. ಬಿಸಿ ಬಿಸಿ ಮುದ್ದೆ ಸಾಂಬಾರು ಈ ಚಳಿಗೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಒಂದು ಸ್ವಲ್ಪ ಕುಚ್ಚು ಹಾಕಬೇಕಾಗಿತ್ತು, ಥ್ರೆಡ್ ಬೇಕಾಗಿತ್ತು. ಈ ಥ್ರೆಡ್ಸು ಮತ್ತು ಬೀಡ್ಸು, ಟ್ರಿಮ್ಮರು ಇಷ್ಟು ಐಟಮ್ಗೆ 400 ಆಗಿತ್ತು. ಗ್ರಾಮ್ಸ್ ಲೆಕ್ಕ ಕೊಡೋದು ಇದು ಬೀಡ್ಸು. ಮನೇಲಿ ಕುತ್ಕೊಂಡು ವರ್ಕ್ ಮಾಡೋದಂದರೆ ಇದೆ. ಈ ಬೀಡ್ಸು ತುಂಬಾ ಚೆನ್ನಾಗಿದ್ವು. ಥರ ಬೀಡ್ಸ್ ತಂದಿದ್ದೀನಿ, ವೆರೈಟೀಸು. ಥ್ರೆಡ್ಸು ಅಷ್ಟೇ ತುಂಬ ರೇಟ್ ಐತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.